ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನಪ್ಪ ಅಂದರೆ ಬೆಳಗ್ಗೆನಿದ್ದು ಟೀ ಮಾಡ್ಕೊಂಡು ಕುಡಿದ್ವಿ. ಅಜ್ಜಿನ ಕಡಲೆ ಬೀಜ ಎಲ್ಲ ಹಾಕಿವಲ್ಲ, ಸೀಕ್ಲು ಅವೆಲ್ಲ ಇರೋವೆಲ್ಲ ಒಡ್ಕು ಅವನ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ತಾಯಿತ್ತು. ಇನ್ನು ನಾನು ಎಕ್ಸಾಮ್ಸ್ ಮುಗೀತಲ್ಲ, ಇನ್ನೇಂತಕ್ಕೆ ಬುಕ್ಸ್ ಅಂತ ಹೇಳ್ತಾ ಎಲ್ಲ ಎತ್ತಿಡನಿ ಅಂತ ಸೇಮ್ ವೈಸು ಎಲ್ಲನ ರಬ್ಬರ್ ಹಾಕಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್, ಫೋರ್ತ್ ಸೆಮ್ ನಾವೆಲ್ಲನ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡನಿ. ಏನಕ್ಕದನ್ನ ಯೂಸ್ ಆದರೆ ಯಾರಿಗಾದ್ರೂ ಕೊಡನಿ ಅಂತೇಳಿ ಎಲ್ಲ ಎತ್ತಿಡ್ತಾ ಇದ್ದೆ. ಇನ್ನು ಎಕ್ಸ್ಟ್ರಾ ಬುಕ್ಸ್ ಇದ್ವಲ್ಲ ಅವು ಕೂಡ ಎತ್ತಿಟ್ಟು, ಪೆನ್ಸು, ಶಾರ್ಪ್ನರು ಎಲ್ಲ ಏನೇನು ಬೇಕೋ ಅವೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಟೆ. ನಾವು ಒಂದು ದಿನ ಅಷ್ಟೇ ಓದಿದ್ದು, ಸುಮ್ಮನೆ ದುಡ್ಡು ವೇಸ್ಟ್ ಅಂದ್ಕೊಂಡು ಅವನ್ನೆಲ್ಲ ಎತ್ತಿಟ್ಟು ಇನ್ನು ಅವು ಹಾಕೆಲ್ಲ ಎತ್ತಿಟ್ಟಾದಮೇಲೆ ಇನ್ನು ಇವತ್ತೊಂದಿಬ್ಬರು ಕೂಲಿಯರ್ ಬರ್ತಾರೆ ಹೂವಿನ ಗಿಡದ ಕಳೆ ತೆಗಿಬೇಕು ಅಂತ. ಅವ್ರಿಗೆಲ್ಲ ಅಡುಗೆ ಮಾಡಿಬಿಟ್ಟು ಕೊಟ್ಟು, ಇನ್ನು ಇವತ್ತು ಅಡಿಕೆ ಗಿಡಕ್ಕೆ ಮುಗ್ಸಿನ ಜೋಳ ಸೆಲ್ಲಿದ್ರು. ಆ ಸೆಲ್ತಿದಂಗೆ ಬಂದಿದ್ವು ನವಿಲುಗಳಾದರೆ ಅವ್ನು ತಿನ್ನೋಕ್ಕೆ. ಅದಾಗ್ತಿದಂಗೆ ಇನ್ನು ಅಡಿಕೆ ಗಿಡಕ್ಕೆ ರೋಟ್ ಹೊಡೆದಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸೋ ಅಡಿಕೆ ಗಿಡ. ಅದಾದಮೇಲೆ ಇನ್ನು ನಮ್ಮ ನಾಯಿಗಳಾದರೆ ಎರಡು, ನಾನು ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತಾವೆ ಜೊತೆಗೆ. ಅವ್ನು ಕರ್ಕೊಂಡು ಬರೋದೇ ನನಗೊಂದು ಇದಾಗುತ್ತೆ. ಇನ್ನು ಅದ್ರ ಜೊತೆಗೆ ನಮ್ಮ ಖುಷಿ ಕೂಡ ಬರ್ತಾಳೆ ಎಲ್ಲೋದ್ರ ಜೊತೆಗೆ. ಅವ್ರನ್ನ ಕರ್ಕೊಂಡು ಟೀ ತಗೊಂಡು ಅವ್ರಿಗೆ ತಗೊಂಡೋಗಿ ಕೊಟ್ಟು, ಇನ್ನು ಸಂಜೆ ತನಕ ಅವ್ರ ಜೊತೆಗೆ ಅಲ್ಲೇ ಇದ್ಕೊಂಡು, ಇನ್ನು ಸಂಜೆ ಆದಮೇಲೆ ಮನೆ ಹತ್ರ ಬಂದೆ. ಬರೋ ಅಷ್ಟೊತ್ತು ಕಾಲೇ ಕುರಿ ಬಂದಿದ್ವು, ಅವನ್ನೆಲ್ಲ ಅಟ್ಟೆ ಕೊಡ್ದುಬಿಟ್ಟು ಇನ್ನು ಇವತ್ತು ಅಜ್ಜಿನ ಕೇಳ್ತಾಯಿದ್ರೆ ತುಂಬ ಸುಸ್ತಾಗ್ತೈತೆ, ಕೈ ಕಾಲೆಲ್ಲ ನೋಯ್ತಾ ಇದ್ದಾವೆ ಕಳೆ ತೆಗ್ದಿರೋದಕ್ಕೆ ಅಂತೂ. ಇವತ್ತಿನ ಇಷ್ಟ ಆಗಿತ್ತು ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.